ಸ್ಕೂಟಿ ಕವತ್ ತಮ್ಮೆ ಒಯ್ದೀನಿ ನೋಡ್ರಿ ಅಲ್ಲಿ ಕುಂತ ನೋಡ್ರಿ ನಾನು ನಡ್ದೆ ನೋಡ್ರಿ ಈಗ ಈಕೆ ಹೇಳತ್ತೇವೆ ನೋಡ್ರಿ ಅಮ್ಮ ಟೈಮ್ ಭಾಳ ಐತಣ್ಣ ನಂಗೆ ಹೋಗೋದು ನಾವು ತಾನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತೇನಪ್ಪ ಅಂದ್ರೆ ಇವತ್ತಿನ ಬ್ಲಾಗು ನಾ ಗ್ಯಾರಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ನಾ ಹೀಗೆ ಎದ್ದಿದ್ದೆ ಅಂದ್ರೆ ಸಡದಿಸ್ ಆಗಿತ್ತು. ಈಗ ಅದನ್ನು ತಗೊಂಡು ನಾಷ್ಟ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡತ್ತೆ. ಇವತ್ತೇನಂದ್ರೆ ನಾನು ನಡೆದಿದ್ದೆ ಊರ ಕಡೆ. ಈ 2 ದಿನ ಐತಿ ನಾ ಬಂದು ಬೀದರ್ಕು ಎಕ್ಸ್ಟ್ರಾ ಅರ್ಬಿ ತರ್ತಾನೆ ನಾವು ಉಳಿದಿದ್ದೆ, ಇಲ್ಲಾಂದ್ರೆ ಉಳಿದಿದ್ದಿಲ್ಲ ನೋಡ್ರಿ. ಮತ್ತು ನೀನು ಯಾಕೆ ಉಳಿದಿದ್ದೆ ಅಂದ್ರೆ ನಮ್ದು ಅಣ್ಣ ಬಂದಿಲ್ಲ, ನಿಮ್ಗೆ ಹೇಳಿದೆ ನೀನೇ ಹಿಡಿದ. ಸೊ ಅಣ್ಣ ಬಂದ್ರೆ ಒಂದಿನ ಇಷ್ಟೇ ಇರ್ತಾ. ಈಗ ನಂಗೆ ಭೀ ಹೋಗೋದ ನಿನ್ನ ಅಂದಿದ್ದೆಲ್ಲ ಮತ್ತು ರ್ಯಾಷನ್ ಅವೆಲ್ಲ ನಮ್ಮ ಅಂದ್ರೆ ನಾನೇ ತೊಗೋಬೇಕಾಯ್ತದಿಲ್ಲ. ಸೊ ಅದಕ್ಕೆ ಹೋಗ್ಬೇಕು ಇವತ್ತು ಎನಿ ಕಂಡೀಷನ್ದಾಗ. ಈಗ ನಮ್ದು ಅಣ್ಣ ನಡೆದನ ಅಲ್ಲೇ ಸೈಟ್, ಅದು ನೀನು ತೋರಿಸ್ದೆ ನೋಡಿ ಸೈಟು, ಅದು ಬಸ್ ಸ್ಟ್ಯಾಂಡ್ ಬರಲಿ ಅದ. ಅಣ್ಣ ಬಿಡ್ತಾನೆ ಹೋಯ್ತಾ. ಮತ್ತು ಎಕ್ಸಾಮ್ ಎಲ್ಲ ಮುಗಿದು ನೋಡ್ರಿ. ಒಂದಿನ ಕಾಲೇಜ್ಗೆ ಹೋಗೋದ ಹಂಗಾರೆ ಇವತ್ತು ಹೋಗಬೇಕು. ಖರೆ ಊರ ಕಡೆ ಹೋಗ್ಬೇಕು ಅನ್ಸುತ್ತೆ. ಯಾಕೋ ನಾ ಊರ್ದಿಂದ ಒಂದು 2-3 ದಿನ ಭೀ ದೂರ ಇದ್ದೆ ಅಲ್ಲ, ಹೋಲಿ ಊರಿಗೂ ಅಂತ ಅನ್ಕೋತ ತಿಳ್ಕೊರ. ಹಂಗೆ ಅನಿಸ್ತದೆ ಊರು ಬಿಟ್ಟು ಇರ್ಬೇಕೆ ಅನ್ಸಲ್ಲ. ಈಗ ಹೆಂಗೆ ಹೋಯ್ತಾನೋ ಎಲ್ಲೋ ಬೇರೆ ಊರಿಗೆ ಅಂದ್ರೆ ಬೆಂಗ್ಳೂರ್ಗೆ. ನೋಡ್ರಿ ತೋರಿಸ್ದೆ ಇವತ್ತು ಏನಿದ್ದೀನಿ ಇವತ್ತಿನ ಪೂರ ದಿನ. ಇದು ವ್ಯೂ ನೋಡ್ರಿ, ನಿನ್ನ ಭೀ ತೋರಿಸಿದೆ, ಇವತ್ತು ಭೀ ತೋರಿಸಾಗ್ತದೆ. ಸ್ಕೂಟಿ ಕವತ್ ತಮ್ಮೆ ಒಯ್ದೀನಿ ನೋಡ್ರಿ ಅಲ್ಲಿ ಕುಂತ ನೋಡ್ರಿ. ನಾನು ಯಾಕೆ ಭೀ ಹಿಂಗೆ ಗಾಡಿಗೋದು ಅವು ಇವು ಕ್ಲಿಪ್ ಹಾಕೋದಿಲ್ಲ. ನಿಮಗೆ ಅನಿಸ್ತಿರ್ಬೇಕು ನಾ ತೋರಿಸ್ಕೊಳತ್ತಿದ್ದೆ ಅಂತ. ನಾ ತೋರಿಸ್ಕೊಳಕ್ಕೆ ನಮ್ದು ಭೀ ಇಲ್ಲ, ನಮ್ದು ದೊಡ್ಡ ಮಮ್ಮಿನವ್ರದ್ದು ಬೇರೆಯವ್ರದ್ದು. ನಾ ಯಾಕೆ ಹಾಕ್ಲತ್ತೆ ಅಂದರು, ಹಿಂಗೆ ಒಂದು ಟೈಮಿಗೆ ಬಂದಿದ್ದೆ, ನಾ 1 ತಿಂಗಳ ಕೆಳಗೆ ಬಂದಿದ್ದೆ ಅಂತ ತಿಳ್ಕೊರಿ. ಆಗ ಈ ಕಾರಲ್ಲಿ ನಿಂತಿತ್ತು, ಇವು ಗಾಡಿಗಳಿದ್ದು, ಅದಕ್ಕೆ ನಾ ತೋರಿಸ್ಲತ್ತಿದ್ದೆ ಅಂತ ತಿಳ್ಕೊರಿ. ಇಲ್ಲೇನು ಕಿರಾಯದವ್ರು ಇರ್ತಾರೆ, ಹೋಗೋದು ಕೇಳಾಗ ಹೋಗೋ ಪರಿ ತೋರಿಸ್ತು ಊರ ಕಡೆ. ನಾನು ನಡ್ದೆ ನೋಡ್ರಿ ಈಗ ಈಕೆ ಹೇಳತ್ತೇವೆ ನೋಡ್ರಿ ಅಮ್ಮ. ಟೈಮ್ ಭಾಳ ಐತಣ್ಣ ನಂಗೆ ಹೋಗೋದು ನಾವು ಬಂದೆ ನೋಡ್ರಿ ಬಸ್ ಸ್ಟ್ಯಾಂಡ್ಗೂ. ನಮ್ಮ ಅಣ್ಣ ಬಿಟ್ಟನು ಮತ್ತೇನಿಲ್ಲ. ಈಗ ಡೈರೆಕ್ಟ್ ಬಲ್ಕಿಲ್ಲ ಬೀದರ್, ಸಾರಿ ಬಲ್ಕಿಲ್ಲ ಕಮಲಾಪುರ, ಪೂರ ಹೊಣ್ಕಿ ಸಿಗ್ತಾ. ಬಂದೆ ನೋಡ್ರಿ ಮನೆಗೆ. ತಾನು ಮನೆಗೆ ಬಂದು ಭಾಳ ತಡ ಆಯ್ತು ನೋಡ್ರ. ಎಷ್ಟು ಬಂದೆ ಅದು ಭೀ ನಂಗೆ ನೆನಪಿಲ್ಲ. ಈಗೇನಪ್ಪ ಅಂದ್ರೆ ನಾನು ನಡೆದ ಹೊರಗೆ. ಈಗ ಏನಾರ ನಿಂದ್ರೆ 1 ನಿಮಿಷ ಟೈಮ್ 6:30 ಆಗ್ಯದ ನೋಡ್ರಿ. 6 ಆಗಿ 32 ಸುಮಾರು ನಡೆದ. ಬೈಕ್ ತೊಗೊಂಡು ಹೋಯ್ತಾ ಭಾಳ ದಿನ ಐತೆ ನಡೆಸಿ. 2-3 ದಿನ ಐತೆ ಅಂದ್ರೆ ಭೀ ಭಾಳ ದಿನ ಅನ್ಸುತ್ತೆ ನೋಡ್ರಿ. ಚಾವಿ ಇದ್ರಾಗೆ ಅದಕ್ಕೆ ಚಾವಿ ಇದ್ರಾಗ ಕಲಿಯೋ ಮತ್ತು ಯಾಗಾರ ಅಂತ ತೊಗೊಂಡ್ರಿ. ಪೆಟ್ರೋಲ್ ಅದನ್ನೆಲ್ಲ ನೋಡ್ರಿ, ಪಪ್ಪ ಯೂಸ್ ಮಾಡಲ್ಲ ಹೆಚ್ಚು, ನಾನು ನಡೆಸ್ತಾ. ನಮ್ಮ ಗಾಡಿ ಕೆಲಸ ಮಾಡಿಸಿ ಹಿಡಿದ್ರೆ ಎವರೇಜ್ ಕೊಡ್ಲತ್ತದ ನೋಡ್ರಿ. ಪೆಟ್ರೋಲ್ ಬಿಡ್ಲತ್ತು ಎಣ್ಣೆ ಟ್ಯಾಂಕ್. ಎಲ್ಲಿ ಹೋಗ್ರಿ ಗೊತ್ತಾಗ್ಲತ್ತಿಲ್ಲ. ಸಾವರ್ಕರ ಹೋಗಲ್ಲ, ಸುಮ್ಮನೆ ಪೆಟ್ರೋಲ್ ಸುಡ್ಕೋತ ಹೋಗಲ್ಲ. ಬಂದು ಹೊಂಟಿಲಿ ಬಸ್ ಸ್ಟ್ಯಾಂಡ್ಗೆ ಒಂದು ಅರ್ಧ ಗಂಟೆ ಕುಂತು ಮತ್ತೆ ಬರ್ತಾ. ನಮ್ಮ ಮನೆಗೆ ಕುಂತು ಏನು ಮಾಡತ್ತದ ಅಂದರು. ಈಗ ನಾ ಬಂದಿನ ಹಿಡಿದ್ರು ಪೂರ ಎಷ್ಟು ಬಂದು ನೆನಪಿಲ್ಲ. 3:30-4 ಆಗಿತ್ತು. ಬಂದಿನ ಹಿಡಿದ್ರು 6 ಆಗ್ಯದ ಅಂದ್ರೆ 6 ತನ. ಈಗ ಅರ್ಧ ಗಂಟೆಗಿರ ಬೇರೆ ಕೆಲಸ ಇತ್ತು. 2 ಗಂಟೆ ಕುಂತು ಮಹಾಭಾರತ ನೋಡಿದೆ ನೋಡ್ರಿ. ಊರಾಗಿದ್ದ ಅಂದ್ರೆ ಅದೇ ಇನ್ನೊಂದು 2 ದಿನ ನೋಡ್ತಿದ್ರು ಬಸ್. ಅಂದರೆ ಕಾನ್ಸಂಟ್ರೇಟ್ ಮಾಡ್ರಿ ಓದಿದ್ರ ಮೇಲೆ. ನಮ್ಮ ಅಣ್ಣ ಹೋಲ್ಬಿಟ್ರದೆಲ್ಲ ಹೇಳಲ್ಲಿಗೆ ಸಿಗರಿ. ಯಾಕಂದ್ರೂ ಕೆಲಸ ಮೇನ್ ಇರ್ತದಿಲ್ಲ. ಇದು ಯೂಟ್ಯೂಬೇನು ಓಕೆ, ನಾ ಇದು ಸುಮ್ಮನೆ ನೆನಪಿಗಂತ ಮಾಡತ್ತಿದ್ದೆ. ನನಗೇನು ಓಟ್ ರೊಕ್ಕ ಕಮಿಸ್ತಿದ್ದಿಲ್ಲ, ಹಂಗೇನು ಭೀ ಇಲ್ಲ. ಓಟು ನಿಮ್ಗೆ ಗೊತ್ತಿದ್ದೀನಿ ಮಾತದ. ಫಸ್ಟ್ ಕೆಲಸ ಮತ್ತು ಏನರ ಇಂಪಾರ್ಟೆಂಟ್ ಚೀಸ್ ಇರ್ತವೆ. ಈಗ ನಮ್ದು ಇದು ಕೆಲಸ ರ್ಯಾಷನ್ದು. ಈಗ ನಾ ರ್ಯಾಷನ್ ಕೊಡೋ ದಿನ ವೀಡಿಯೋ ಕಾಲ್ ಮಾಡ್ತಾ, ಯಾಕಂದ್ರೆ ನಮ್ಮ ಕೆಲಸ ಅದ. ಇದು ನಮಗೆ ರೊಕ್ಕ ಕೊಡ್ತದೆ, ಉಳ್ಳಕ್ಕೆ ಕೊಡ್ತದೆ, ಯೂಟ್ಯೂಬನ್ನು ಕೊಡ್ಲತ್ತದು. ಸುಮ್ಮನೆ ನಂದು ಒಂದು ಪ್ಯಾಷನ್ ಅದ ಅಂತ ತಿಳ್ಕೊರಿ, ಅದಕ್ಕೆ ಮಾಡತ್ತಿದ್ದೆ. ಸಿಗ್ತಾವ್ರ ಹೋಗಿ ಹೇಳ್ಬೇಕಂದ್ರೆ ಬೊಕ್ಕೊಳವ. ಮನೆಗೆ ಇದ್ದ ನೋಡ್ರಿ. ನಾ ಟೈಮ್ 10 ಆಗ್ಯದ. ಈಗ ಬ್ಲಾಗು ಎಂಡ್ ಮಾಡತ್ತಿದ್ದೆ. ಹೇಳಕ್ಕೆ ಏನು ಭೀ ಇಲ್ಲ. ಪೂರಾ ಹೆಂಗೆ ಅನ್ನಿಸ್ತಂದ್ರೆ ಒಂದು ಸ್ಟೇಜ್ ಮೇಲೆ ಬಂದರು ಲೈಫ್ನಾಗ ಏನು ಮಾಡತ್ತಿದ್ದೇವೆ ಏನಿಲ್ಲ ಏನು ಭೀ ಗೊತ್ತೇ ಆಗಲ್ದು. ಸೊ ಅದೇ ಸಿಚುವೇಶನ್ದಾಗ ನಾ ಇದ್ದೆ. ಏನು ಮಾಡ್ಬೇಕು ಏನಿಲ್ಲ ಅದೇ ಕುದಿ
ಅದೇ ಚಿಂತೆ ಸಣ್ಣಗಿದ್ದ ಮಸ್ತ್ ಇರ್ತದೆ ನೋಡ್ರಿ. ಕುದಿನ ಚಿಂತೆ ಮಸ್ತ್ ಸ್ಕೂಲಿಗೆ ಹೋಗೋದು ಅದು ಹಿಂಗೆ ಇರ್ತದೆ. ಏಟೇಟು ದೊಡ್ಡವ್ರು ಆಯ್ತಾ ಇರ್ತೀವೋ ಎಲ್ಲ ಟೆನ್ಷನ್ಗಳು ಹರಿಬೋಗ್ತಾವೆ ನೋಡಿ. ನಿಮ್ಗೆ ಅನ್ನಿಸ್ತಿರ್ಬೇಕು ಮುಂದಿನ ಈಗ ನಂಗೆ ಅನ್ನಿಸ್ತು ಮುಂದಿನವ್ರು ಯಾರೂ ಬಂದಿಲ್ಲ ಅರೆ ಇವ ಏನಪ್ಪ ಭಾರ್ಯನ ನನ್ನ ಲೈಫ್ನಾಗ ಏನು ಟೆನ್ಷನ್ ಇರ್ತಾವೆ ಹಿಂಗೆ ಇರ್ತಾವ. ನಂದೇನು ಟೆನ್ಷನ್ ಅಷ್ಟು ಭೀ ಇಲ್ಲ ಬಿಡ್ರಿ. ಮಮ್ಮಿ ಇರಿಸ್ತಾನ ಏನು ಭೀ ಇಲ್ಲ ಅಂದರು. ಮಮ್ಮಿ ಭಾಳ ಸಪೋರ್ಟ್ರ. ಸೊ ಅದೇ ವಿಚಾರ ಮಾಡ್ಕೊತ ಕುಂತಿದ್ದೇನೆ. ರೊಕ್ಕ ಇನ್ವೆಸ್ಟ್ ಮಾಡತ್ತಾರ ಅದು ಇದು ಈಗ ಹೆಚ್ಚು ಭೀ ಹೇಳೋಕ್ಕಾಗಲ್ಲ ಅಂತ ತಿಳ್ಕೊರಿ. ಇನ್ವೆಸ್ಟ್ ಮಾಡ್ರೆ ಮಮ್ಮಿ ಬಕ್ಕೋಳು. ಈಗ ಟಾಪಿಕ್ ಹಿಂಗೆ ಮಾತುಗಳು ಬೇರೆ ಬೇರೆ ಕಡೆ ಹೋಯ್ತಾವ ಅಂತ ತಿಳ್ಕೊರಿ. ಅದೇ ಕುದಿ ಮಾಡ್ಕೊತ ಕುಂತಿದ್ದೆ. ವೀಡಿಯೋ ಹೆವಿ ಹೆಚ್ಚು ಮಾಡಿಲ್ಲ ಇವತ್ತು. ಖಾಲಿ 2 ದಿನ ಬೀದರ್ಕೆ ಇದ್ದ. ಇವತ್ತು ಬಂದಿದ್ದೆ ಬೀದರ್ದಿಂದು ಮನೆಗೆ ಇದ್ದ. ಮತ್ತು ಇವತ್ತಿನ ವೀಡಿಯೋ ನೀವು ನೋಡಿರ್ಬೇಕು. ಹೆಚ್ಚಿನ ಮಾತಾಡಲ್ಲ ಇದ್ರ ಬಗ್ಗೆ ಭೀ. ನಾಳೆಗೆ ಏನಪ್ಪ ಅಂದ್ರೆ ತಮ್ಮು ರ್ಯಾಷನ್ನು ಇರ್ತದೆ ನಮ್ಮದು. ಇದು ಲಾಸ್ಟ್ ತಿಂಗಳದು ಜನವರಿ. ಇದ್ರ ಬಾದ್ ನೋಡಬೇಕು ತಮ್ಮು ರ್ಯಾಷನ್ ಏನು ಪಪ್ಪ ಕೊಡ್ತಾರೆ ಬಿಡ್ರಿ. ತಮ್ಮ ತೊಗೊಳಕ್ಕೆ ಜರ ಆಗಲ್ದು. ಅಣ್ಣ ನೋಡ್ರಿ. ನಿಮಗೆ ಅಂದಿದ್ದಲ್ಲ ಅದೇ ಮಾತಾಡ್ಕೊತ ಕುಂತಂದ್ರೆ ಒಂದೊಂದು ಟಾಪಿಕ್ ಹಿಂಗೆ ಒಂದೊಂದು ಹಾದಿ ಹೋಯ್ತಾವಂತ. ಅದೇ ಟೆನ್ಷನ್ನು, ಬೇರೆದೇನು ಭೀ ಇಲ್ಲ. ನೋಡ ಬರ್ತದೆ. ಇವತ್ತಿನ ವಿಡಿಯೋ ನೀವು ನೋಡಿರ್ಬೇಕು. ಈಗ ನೋಡ್ರಿ, ಈಗ ಏನೇನು ಮಾತಾಡ್ದೆ ನನಗೆ ನೆನಪಿಲ್ಲ ಅಂದ್ರೆ ಹಂಗಿಲ್ಲ. ಖರೆ ನಮ್ಮ ಟೆನ್ಷನ್ ನಮಗೆ ಅವೆಲ್ಲ ಯಾವುದಂತರ ಮಾತಾಡ್ರಿ ಅಂತ ಅದು. ಇವತ್ತಿನ ವಿಡಿಯೋ ನೀವು ನೋಡಿರ್ಬೇಕು. ಹಿಂಗೆ ಮಾಡ್ತಾ ಡೈಲಿ ವ್ಲಾಗು ಎಷ್ಟಾಯಿತು ಅಷ್ಟು ದಿನ. ನನಗೆ ಭೀ ಭರೋಸೆ ಅನ್ಸಲೋಗ್ಯದ ಎಷ್ಟು ದಿನ ಮಾಡ್ತಾನೋ ಅಂತ. ಯಾಕಂದ್ರೆ ಇವತ್ತಿನ ವಿಡಿಯೋ ನೀವು ನೋಡಿರ್ಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗರ್ ನೆಕ್ಸ್ಟ್ ಟೈಮ್ ಇಂಥದೇ ಇಂಟ್ರೆಸ್ಟ್ ವಿಡಿಯೋ ತೊಗೊಂಡು ಆಯ್ತನ. ಬಾಯ್. 2-3 ದಿನ ಆಯ್ತು ಇದು ಒಂದೇ ಡ್ರೆಸ್ ಉಟ್ಕೊಳ್ಳೋದೆ ನೋಡಿ. ನಾಳೆ ಚೇಂಜ್ ಮಾಡಿರಿ. ಬಾಯ್.